ಸಿದ್ದರಾಮಯ್ಯನವರ ಸಿಂಹಾಸನದ ಅಲುಗಾಟ ಶುರುವಾಗಿದೆ. ಅದೇನು ಮೈಸೂರು ಅರಸರ ಸಿಂಹಾಸನ ಅಲ್ವಲ್ಲ. 5 ವರ್ಷಕ್ಕೊಮ್ಮೆ ಬದಲಾಗುವಂತಹ ಸಿಂಹಾಸನ 2 ವರ್ಷಕ್ಕೇನೆ ಬದಲಾವಣೆಗೆ ಸಜ್ಜಾಗ್ತಾ ಇರುವ ಎಲ್ಲ ಸೂಚನೆಗಳು ಸಿಗ್ತಾ ಇದೆ. ಸಿದ್ದರಾಮಯ್ಯನವರೇನು ಸುಮ್ಮನೆ ಕೂತಿಲ್ಲ, ಎಲ್ಲ ಶಕ್ತಿಯನ್ನು ಪ್ರಯೋಗಿಸೋದಕ್ಕೆ ರೆಡಿಯಾಗಿದ್ದಾರೆ. ತಮ್ಮ ಸಂಪೂರ್ಣ ಶಕ್ತಿಯನ್ನು ಪ್ರಯೋಗಿಸಿ ಈ ಒಂದು ಬಂಡಾಯವನ್ನು ಹತ್ತಿಕ್ಕೋದಕ್ಕೆ, ಒಂಥರದಲ್ಲಿ ಬಂಡಾಯ ಅಂತಾನೆ ಅನ್ಕೊಳ್ಳಿ. ಯಾಕಂದರೆ ಆ ದಿನ ಹತ್ತಿರ ಆಗ್ತಾ ಇದೆ. ಆ ದಿನ ಹತ್ತಿರ ಆಗ್ತಾ ಇದ್ದ ಹಾಗೆ ಏನೆಲ್ಲ ತಯಾರಿನ ಮಾಡ್ಕೋಬೇಕು ಅನ್ನೋದು ರಾಜಕೀಯ ಚಾಣಾಕ್ಷ ರಣತಂತ್ರಗಾರ ಸಿದ್ದರಾಮಯ್ಯನವರಷ್ಟು ಚೆನ್ನಾಗಿ ಇನ್ಯಾರಿಗೆ ಗೊತ್ತಿರುತ್ತೆ ಹೇಳಿ. ರಾಜಕೀಯದ ಭೀಷ್ಮ ದಿನವಿಡೀ ವರ್ಷವಿಡೀ ಬದುಕನ್ನೇ ರಾಜಕೀಯವನ್ನು ಬದುಕ್ತಾ ಇರುವಂಥ HD ದೇವೇಗೌಡರ ಗರಡಿಯಲ್ಲಿ ಪಳಗಿ ಅವರಿಂದಾನೇ ಕಲಿತು ಹೊರಗಡೆ ಬಂದವರು ಸಿದ್ದರಾಮಯ್ಯನವರು. ಅವಕಾಶ ಸಿಗಲ್ಲ ಅಂತ ಗೊತ್ತಾದಾಗ ಹೊರಗಡೆ ಬಂದು ಸಿದ್ದರಾಮಯ್ಯನವ್ರಿಗೆ ಗೊತ್ತಿಲ್ವಾ ಯಾರನ್ನು ಹೇಗೆ ಹಣಿಬೇಕು, ಯಾರನ್ನು ಹೇಗೆ ಪಳಗಿಸ್ಬೇಕು ಅಂತ. ಸಿದ್ದರಾಮಯ್ಯನವರು ಈಗ ಈ ಸಂಕ್ರಮಣ ಘಟ್ಟವನ್ನು ಹೇಗಾದರೂ ಮಾಡಿ ದಾಟಬೇಕು ಅಂತ ಪ್ರಯತ್ನವನ್ನು ಶುರು ಮಾಡಿ ಬಹಳ ಸಮಯ ಆಗಿದೆ. ಅದರ ಕೆಲವು ಝಲಕ್ಗಳನ್ನು ನೀವು ನೋಡಬಹುದು. ಇತ್ತೀಚೆಗೆ ದಲಿತ ಅಂದರೆ ಅಹಿಂದ ನಾಯಕ ಅನಿಸ್ಕೊಂಡಂಥ ಸಿದ್ದರಾಮಯ್ಯನವರಿಗೆ ದಲಿತರು ಅಥವಾ ಹಿಂದುಳಿದ ವರ್ಗದವರು ಅಲ್ಪಸಂಖ್ಯಾತರ ಬೆಂಬಲ ಹೇಗೂ ಇದ್ದಿದ್ದೆ. ಆದರೆ ಲಿಂಗಾಯತ ಶ್ರೀಗಳು 300 ಜನರು ಬಂದು ಅವರಿಗೆ ಏನು ಆ ಮೆಚ್ಚುಗೆ ಕೊಟ್ಟಿದ್ದೇನು, ಅಭಿನವ ಬಸವಣ್ಣ ಅವರಿಗೆ ಅಂದರೆ ಸಿದ್ದರಾಮಯ್ಯನವರ ಎದೆ ಸೀಳಿದ್ರೆ ಬಸವಣ್ಣನೇ ಕಾಣ್ತಾನೆ ಅಂತ ಹೇಳಿದರು. ಏನು ಮಾಡೋದು, ಈ ಕೆಲವು ಏನು ಕುರುಬ ಮಠದ ಸ್ವಾಮಿಗಳು ಬಂದು ಅವ್ರು ಹೇಳ್ತಾರೆ ಸಿದ್ದರಾಮಯ್ಯನವ್ರು ಎದೆ ಸೀಳಿದ್ರೆ ಕನಕದಾಸರು ಕಾಣ್ತಾರೆ ಅಂತ. ಇನ್ನು ಒಕ್ಕಲಿಗ ಮಠದವ್ರು ಬಂದ್ರಂತಾರೆ ಇವರ ಎದೆ ಸೀಳಿದ್ರೆ ಕೆಂಪೇಗೌಡರೇ ಕಾಣಿಸ್ತಾರೆ ಅಂತ. ಅವ್ರನ್ನ ಹೊಗಳೋ ಬರದಲ್ಲಿ ಏನೇನೋ ಹೇಳ್ತಾರೆ. ಅದಕ್ಕೆ ಸಿದ್ದರಾಮಯ್ಯನವರು ಕೂಡ ಏನೋ ಪ್ರತಿಯಾಗಿ ಭಾಳ ದೊಡ್ಡ ಏನು ಹೊಗಳಿಕೆಯನ್ನೇ ಕೊಟ್ಟರು. ನಮ್ಮ ಮೆಟ್ರೋಗೆ ಬಸವ ಮೆಟ್ರೋ ಅಂತ ಹೆಸರಿಡಬೇಕು ಅಂತ ಕೇಂದ್ರಕ್ಕೆ ಶಿಫಾರಸು ಮಾಡ್ತೀನಿ ಅಂತ. ಇದಕ್ಕೆ ಭಾಳಷ್ಟು ಜನ ಸೋಷಿಯಲ್ ಮೀಡಿಯಾದಲ್ಲಿ ಖಡಕ್ ವಿರೋಧನ ವ್ಯಕ್ತಪಡಿಸಿದ್ರು. ನಮ್ಮ ಮೆಟ್ರೋ ಹೆಸರು ತುಂಬ ಚೆನ್ನಾಗಿದೆ, ಅದನ್ನೇನು ಬದಲಾಯಿಸೋದಕ್ಕೆ ಹೋಗಬೇಡಿ, ಇರೋದನ್ನು ಮುಂದುವರಿಸಿ, ಏನಾದರೂ ಹೊಸದಾಗಿ ಒಳ್ಳೆ ಕೆಲಸ ಮಾಡೋದಕ್ಕೆ ಸಾಧ್ಯ ಆದರೆ ಅದನ್ನು ವಿಚಾರ ಮಾಡಿ ಅಂತ. ಸದ್ಯ ಸಿದ್ದರಾಮಯ್ಯನವರು ಈ ಎಲ್ಲ ಏನು ಆ ಸೆಟಪ್ಗಳನ್ನು ಮಾಡ್ತಾ ಹೋಗ್ತಾ ಇದ್ದಾರೆ. ಆದರೆ ಯಾವಾಗ ಒಂದು ದೊಡ್ಡ ಬಿರುಗಾಳಿ ಬರುತ್ತೆ ಅಲ್ಲಿಗೆ ಅದನ್ನು ತಡೆಯೋದಕ್ಕೆ ಈ ತಯಾರಿಗಳಾಗ್ತಾ ಇದ್ದಾವೆ ಅನ್ನೋದು ಸ್ಪಷ್ಟ. ಈಗ ಸಿದ್ದರಾಮಯ್ಯನವರ ಪರವಾಗಿ ಅಹಿಂದ ದನಿ ಎತ್ತೋಕೆ ಶುರು ಮಾಡಿದೆ. ಮೈಸೂರಿನಲ್ಲಿ ಸಿದ್ದರಾಮಯ್ಯನವರ ಪರವಾಗಿ ಅಹಿಂದ ಸಂಘಟನೆ ಇನ್ನು 2.5 ವರ್ಷ ಸಿದ್ದರಾಮಯ್ಯನವರೇ CM ಆಗಿ ಮುಂದುವರಿಬೇಕು ಅಂತ ದನಿ ಎತ್ತೋದಕ್ಕೆ ಶುರು ಮಾಡಿದ್ದಾರೆ. ಸಿದ್ದರಾಮಯ್ಯನವರ ಆಪ್ತರೆಲ್ಲರೂ ಕೂಡ ನೀವು 2028ಕ್ಕೆ ಸಿದ್ದರಾಮಯ್ಯನವರು ಮತ್ತೆ ಚುನಾವಣೆಗೆ ನಿಲ್ಲಬೇಕು ಅಂತ ಹೇಳೋದಕ್ಕೆ ಶುರು ಮಾಡಿದ್ದಾರೆ. ಅದರರ್ಥ ಈಗ 2.5 ವರ್ಷ ಅಧಿಕಾರನ ಬಿಟ್ಟು ಕೊಡಿ, ಸಿದ್ದರಾಮಯ್ಯನವರೇ ಮುಂದುವರಿಲಿ, ಹೇಗೆ ನಡೀತಾ ಇದೆಯೋ ಹಾಗೆ ಚೆನ್ನಾಗಿ ಹೋಗಲಿ. ಆಗ ಏನು ಮುಂದಿನ ಚುನಾವಣೆಯಲ್ಲಿ ನಾವು ಸಿದ್ದರಾಮಯ್ಯನವ್ರನ್ನ ನಿಲ್ಲಿ ಅಂತ ಹೇಳಲ್ಲ. ಅದಾಗಲೇ 80 ವರ್ಷ ಆಗಿರುತ್ತೆ, 2 ಬಾರಿ CM ಆಗಿದ್ದಾರೆ, ಸಾಕು, ನಾವು ಮತ್ತೆ ಚುನಾವಣೆಗೆ ನಿಲ್ಲಿ ಅಂತ ಹೇಳಲ್ಲ. ಆದರೆ ಈಗೇನಾದರೂ CM ಸ್ಥಾನ ಕಿತ್ಕೋತೀವಿ ಅಂತ ಹೇಳಿದರೆ 2028ರಲ್ಲೂ ಚುನಾವಣೆಗೆ ನಿಂತ್ಕೊಳ್ಳಿ, ನಾವಿದ್ದೀವಿ ಅಂತ ಅವರಿಗೆ ಬೆಂಬಲ ಸೂಚಿಸ್ತೀವಿ ಅಂತ ಅವರ ಆಪ್ತ ಸಚಿವರು ಶಾಸಕರ ಬಳಗ ಹೇಳ್ತಾ ಇದೆ. ಯಾಕೆ ಅಂದರೆ ಈ ಆಪ್ತ ಸಚಿವರಾಗಿರುವವರಿಗೆ ಸಿದ್ದರಾಮಯ್ಯನವರು ಏನಾದರೂ ಅಧಿಕಾರದಿಂದ ಕೆಳಗಿಳಿದು DK ಶಿವಕುಮಾರ್ CM ಆದರೆ ಆ ಆಯಕಟ್ಟಿನ ಹುದ್ದೆಗಳು ಸಿಕ್ಕೋದಿಲ್ಲ. HC ಮಹದೇವಪ್ಪನವರಿಗೆ ಸಮಾಜ ಕಲ್ಯಾಣ ಇಲಾಖೆನೇ ಬೇಕು. ಅಲ್ಲೊಂದಷ್ಟು ಅವರು ಏನು ಅದೇನು ಹೇಳ್ತಾರಲ್ಲ ಕೆಲಸ ಮಾಡಿ ಅವರು ತಮ್ಮ ಕೆಲಸಗಳನ್ನ ಅಲ್ಲಿ ಮಾಡಿಸ್ಕೋಬೇಕು. ಆ ಇಲಾಖೆಯ ಒಳಗೆ ಒಂದಷ್ಟು ಕೆಲಸಗಳಾಗಬೇಕಾಗಿದೆ, ಅವ್ರ ತಲೆಯಲ್ಲಿ ಅದೇ ಇದೆ. ಇನ್ನು ಬೇರೆ ಬೇರೆ ಸಚಿವರುಗಳಿಗೆ ಸಂತೋಷ್ ಲಾಡ್ ಅವರಿಗೆ ಕಾರ್ಮಿಕ ಖಾತೆ ಕೊಟ್ಟಿದ್ದ, ಅವ್ರಿಗೆ ಸಚಿವ ಸ್ಥಾನ ಸಿಕ್ಕಿದ್ದೆ ಸಿದ್ದರಾಮಯ್ಯನವ್ರ ಕೃಪಾ ಕಟಾಕ್ಷದಿಂದ. ಅವರಿಗೆ ಕಲಘಟಗಿಯಲ್ಲಿ ಟಿಕೆಟ್ ಸಿಕ್ಕಿದ್ದೆ ನಾಗರಾಜ್ ಛಬ್ಬಿ ಅವರಿಗೆ. DK ಶಿವಕುಮಾರ್ ಪರವಾಗಿ ನಾಗರಾಜ್ ಛಬ್ಬಿ ನನಗೆ ಟಿಕೆಟ್ ಬೇಕು ಅಂತ ಕಲಘಟಗಿಯಲ್ಲಿ ಹೋಗಿದ್ರು. ಅವರು ಕೂಡ ಒಳ್ಳೆ ಕ್ಯಾಂಡಿಡೇಟೇ, ಗೆಲ್ಲುವಂಥ ಕ್ಯಾಂಡಿಡೇಟೇ ಆಗಿದ್ರು. ಆದರೆ ಸಂತೋಷ್ ಲಾಡ್ ಸಂಡೂರಿಂದ ಹೋದವರು ನನಗೆ ಟಿಕೆಟ್ ಬೇಕು ಅಂತ ಸಿದ್ದರಾಮಯ್ಯನವ್ರ ಪರವಾಗಿ ಲಾಬಿ ಮಾಡಿಸಿ ಟಿಕೆಟನ್ನು ತಗೊಂಡ್ರು. ಅವರಿಗೆ ಟಿಕೆಟು ಸಿಕ್ತು, ಸಚಿವ ಸ್ಥಾನನೂ ಸಿಕ್ತು, ಮತ್ತು ಅರ್ಹವಾಗಿಯೇ ಕಾಂಗ್ರೆಸ್ ಪರವಾಗಿ ವೋಕಲ್ ಮಿನಿಸ್ಟರ್ ಆಗಿದ್ದಾರೆ. BJPನ ಕೌಂಟ್ರ್ ಮಾಡುವಂಥ ಒಬ್ಬ ಮಿನಿಸ್ಟ್ರು, ಸದಾ ಮೋದಿನೇ ಕೌಂಟ್ರ್ ಮಾಡ್ತಾರೆ, ಟಾರ್ಗೆಟ್ ಮಾಡ್ತಾರೆ. ಅವ್ರ ಬಗ್ಗೆ ಒಂದು ಪಕ್ಷದ ಹೈಕಮಾಂಡ್ಗೂ ಕೂಡ ಒಂದು
ಕನ್ಸರ್ನ್ ಇರುತ್ತೆ, ಇವ್ರನ್ನ ಇಟ್ಕೋಬೇಕು ಅಂತ. ಇವರೆಲ್ಲರೂ ಕೂಡ ದನಿ ಎತ್ತಾ ಇದ್ದಾರೆ, ಸಿದ್ದರಾಮಯ್ಯನವರು 2028ರಲ್ಲೂ ಕೂಡ ನಿಲ್ಲಬೇಕು ಅಂತೇಳಿ. ಯಾಕೆ ನಿಲ್ಲಬೇಕು ಅಂದರೆ ಇವರಿಗೆ 2028ರಲ್ಲೂ ಮಂತ್ರಿ ಸ್ಥಾನ ಬೇಕು. ಸಿದ್ದರಾಮಯ್ಯನವರಿದ್ದರೆ ಅದು ಅನಾಯಾಸವಾಗಿ ಸಿಗುತ್ತೆ. ಡಿ ಕೆ ಶಿವಕುಮಾರ್ ಬಂದರೆ ಅವರ ಆಪ್ತರಿಗೆ ಕೊಡಿಸ್ತಾರೆ. ಈಗಾಗಲೇ ಡಿ ಕೆ ಶಿವಕುಮಾರ್ ಪರವಾಗಿ ದನಿ ಎತ್ತಾ ಇರುವಂಥ ಕುಣಿಗಲ್ ಶಾಸಕ ಕೆ ಎಚ್ ರಂಗನಾಥ್ ಇದ್ದಾರೆ, ಚನ್ನಗಿರಿ ಶಾಸಕ ಶಿವಗಂಗಾ ಬಸವರಾಜ್ ಇದ್ದಾರೆ, ಹೇಗೂ ಸಚಿವರಾಗಿರೋ ಒಂದು ಎಚ್ ಸಿ ಬಾಲಕೃಷ್ಣ ಇದ್ದಾರೆ, ಪದೇ ಪದೇ ದನಿ ಎತ್ತಾ ಇರ್ತಾರೆ. ಮಾಗಡಿ ಶಾಸಕರು JDS ಇಂದ ಬಂದವರು, ಭಾಳ ಅನುಭವಿ, ಅವರಿಗೂ ಸಿಗಬೇಕಾಗಿದ್ದೆ ಸಹಜವಾಗಿ ಅನ್ನೋದು. ಇಕ್ಬಾಲ್ ಹುಸೇನ್ ರಾಮನಗರದಿಂದ, ಹೇಗೂ ಕನಕಪುರ, ರಾಮನಗರ, ಇದು ಡಿ ಕೆ ಶಿವಕುಮಾರ್ ಅವರ ಕೃಪಾ ಕಟಾಕ್ಷದಿಂದ ಗೆದ್ದವರು ಅಂತ ಹೇಳಿದ್ರು ತಪ್ಪಲ್ಲ. ಹಾಗಾಗಿ ಇಲ್ಲಿ ಅವರವರ ಸ್ವಾರ್ಥಕ್ಕೋಸ್ಕರನೇ ಇವರೆಲ್ಲ ಮಾಡ್ತಾ ಇರೋದು. ಸಿದ್ದರಾಮಯ್ಯನವರು ತನ್ನೆಲ್ಲ ಶಕ್ತಿನ ಪ್ರಯೋಗಿಸ್ತಾ ಇದ್ದಾರೆ. ನಾವು ಅಹಿಂದ ಸಮಾವೇಶ ಬೇರೆ ನವೆಂಬರಲ್ಲಿ ಮಾಡೋಣ ಅನ್ನೋ ತಯಾರಿ ಮಾಡ್ಕೋತಾ ಇದ್ದಾರಂತೆ ಶಕ್ತಿ ಪ್ರದರ್ಶನ ಮಾಡೋದಕ್ಕೆ. ಬಿಹಾರ್ ಚುನಾವಣೆ ಮುಗಿದ ಕೂಡಲೇ ಇಲ್ಲಿ ರಾಹುಲ್ ಗಾಂಧಿ ಕೂಡ ನವೆಂಬರ್ 20ಕ್ಕೆ ಕರ್ನಾಟಕಕ್ಕೆ ಬರ್ತಾರೆ ಅನ್ನುವಂಥದ್ದಿದೆ. ಇದು ಏನಕ್ಕೆ? ಈ ನವೆಂಬರ್ 20ರ ಭೇಟಿಯಲ್ಲಿ ಸಿದ್ದರಾಮಯ್ಯನವರ ಮನವೊಲಿಸಿ ಡಿ ಕೆ ಶಿವಕುಮಾರ್ ಅವ್ರನ್ನ CM ಮಾಡುವತ್ತ ಕಾಂಗ್ರೆಸ್ ಹೈಕಮಾಂಡ್ ತಯಾರಿ ಮಾಡ್ಕೋತಾ ಇದೆಯಾ? ರಾಹುಲ್ ಗಾಂಧಿ ಯಾಕೆ ಬರ್ತಾ ಇದ್ದಾರೆ? ಇದು ಕೂಡ ಕುತೂಹಲ ಮೂಡಿಸಿದೆ. ಅದಕ್ಕಿಂತ ಮೊದಲೇ ತಮ್ಮ ಅಹವಾಲುಗಳು, ತಮ್ಮ ಆಪ್ತರ ಬೇಡಿಕೆಗಳ ಜೊತೆ ಹೋಗಿ ಭೇಟಿಯಾಗೋಕೆ ಅಂತ ಬಿಹಾರ್ ಚುನಾವಣೆ ಮಧ್ಯೆನೇ ಡಿ ಕೆ ಶಿವಕುಮಾರ್ ಸಮಯ ಕೇಳ್ತಾ ಇದ್ದಾರೆ. ಅದಾದ ಕೂಡಲೇ ಸಿದ್ದರಾಮಯ್ಯನವರು ನವೆಂಬರ್ 15ಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ರಾಹುಲ್ ಗಾಂಧಿ ಭೇಟಿಗೆ ಸಮಯ ಕೇಳಿದ್ದಾರೆ. ಇವೆಲ್ಲ ನಿರಂತರವಾಗಿ ಆಗ್ತಾ ಇರೋದು ನೋಡಿದರೆ ರಾಜ್ಯದಲ್ಲೊಂದು ನವೆಂಬರ್ ಆ ಬಿರುಗಾಳಿ ಅಂತೂ ಪಕ್ಕ. ನೋ ಶೇರ್ ನವೆಂಬರ್ ಅಂತ ಸಿದ್ದರಾಮಯ್ಯನವ್ರು ಹೇಳ್ತಾ ಇದ್ದಾರೆ. ಬಟ್ ನೋ ಶೇಕ್ ನವೆಂಬರ್ ಆಗಬೇಕು ಅಂತ ಹೈಕಮಾಂಡ್ ಹೇಳ್ತಾ ಇದೆ. ಶೇಕ್ ಆಗಬಾರ್ದು, ಅಲುಗಾಟ ಆಗಬಾರ್ದು, ಸಿಂಹಾಸನ ಅಲುಗಾಡಬಾರ್ದು. ಅದು ಸಿದ್ದರಾಮಯ್ಯನವರ ಸಿಂಹಾಸನ ಅಂತ ಅವ್ರು ಅಂದ್ಕೊಂಡಿದ್ದಾರೆ, ಕಾಂಗ್ರೆಸ್ ಸರ್ಕಾರದ ಸಿಂಹಾಸನ ಅಂತ ಹೈಕಮಾಂಡ್ ಹೇಳ್ತಾ ಇದೆ. ಡಿ ಕೆ ಶಿವಕುಮಾರ್ ಹೇಳ್ತಾ ಇದ್ದಾರೆ, ನನಗೆ ಅರ್ಹವಾಗಿ ಏನು ದಕ್ಕಬೇಕೋ ಅದು ದಕ್ಕಬೇಕು, ನಾನು ನಿಯತ್ತಾಗಿದ್ದೀನಿ ಅಂದ ಕೂಡಲೇ ನನ್ನ ತಾಳ್ಮೆನೆ ದೌರ್ಬಲ್ಯ ಅಲ್ಲ, ನನ್ನ ಸಹನೆನೇ ನನ್ನ ದೌರ್ಬಲ್ಯ ಅಲ್ಲ. ಅದನ್ನು ಡಿ ಕೆ ಶಿವಕುಮಾರ್ ಆ ಮೆಸೇಜನ್ನು ಪಾಸ್ ಮಾಡ್ತಾ ಇದ್ದಾರೆ. ನವೆಂಬರ್ ವೇಳೆಗೆ ಏನಾದರೂ ಈಗ ಸಿದ್ದರಾಮಯ್ಯನವರು ಬಿಟ್ಟಿರುವಂಥ ಬಾಣ ಇದೆಯಲ್ಲ, 2028ರಲ್ಲಿ ನಾನು ಚುನಾವಣೆಗೆ ನಿಲ್ತೀನಿ ಅಂತ, ಮತ್ತೆ ನಿಮಗೆ ಐತೆ. ಆಗ ಚುನಾವಣೆಗೆ ನಿಂತು ಮತ್ತೊಮ್ಮೆ ನಾನು CM ಕ್ಯಾಂಡಿಡೇಟ್ ಆಗಬೇಕಾ? ನಾನು ನಿಂತರೆ ನಾನು CM ಕ್ಯಾಂಡಿಡೇಟೇ. ನಾನು ನಿಲ್ಲೋದ್ರಿಂದಾನೇ ಪಕ್ಷ ಗೆಲ್ಲೋದಕ್ಕೆ ಸಾಧ್ಯ. ನಾನು ನಿಂತರೆ ಪಕ್ಷಕ್ಕೊಂದು 20-30 ಕ್ಷೇತ್ರಗಳನ್ನು ಗೆಲ್ಲಿಸ್ಕೊಡ್ತೀನಿ. ಹೇಗೆ ಯಡಿಯೂರಪ್ಪನವರು 2023ರಲ್ಲಿ ಚುನಾವಣೆಯಿಂದ ಹಿಂದೆ ಸರಿದ್ರು, ತಮ್ಮ ಮಗನಿಗೆ ಶಿಕಾರಿಪುರದಲ್ಲಿ ಬಿಟ್ಕೊಟ್ರು, ಯಡಿಯೂರಪ್ಪನವರು ಆಕ್ಟಿವ್ ಪೊಲಿಟಿಕ್ಸಲ್ಲಿ ಇಲ್ಲ ಅಂತ ಗೊತ್ತಾಯಿತು, ಆಗಲೇ ಲಿಂಗಾಯತ ಮತಗಳು ಕಾಂಗ್ರೆಸ್ ಕಡೆಗೆ ಶಿಫ್ಟ್ ಆಗೋ ಸಾಧ್ಯತೆ ಹೆಚ್ಚಾಗಿತ್ತು. ಅದು ಶಿಫ್ಟ್ ಕೂಡ ಆಯಿತು, ಅದು ಕಾಂಗ್ರೆಸ್ಸಿಗೆ ಪ್ಲಸ್ ಆಯಿತು. ಇದು ಏನೇ ಹೇಳಿ, ಯಡಿಯೂರಪ್ಪನವರಿಂದ ಅಲ್ಲಪ್ಪ, ಇದು BJP ಆಡಳಿತ ವಿರೋಧಿ ಅಲೆ ಇತ್ತು, ಅದು ಏನನ್ನೇ ಹೇಳಿ, ಆದರೆ ಯಾವ ಬೀದರ್, ಕಲಬುರ್ಗಿ, ರಾಯಚೂರು, ಕೊಪ್ಪಳ, ಬಳ್ಳಾರಿ, ಯಾದಗಿರಿ ಅಥವಾ ಈ ಕಡೆ ಕಿತ್ತೂರು ಕರ್ನಾಟಕ ಭಾಗದಲ್ಲಿ ನೀವು ಹೋಗೋದಾದರೆ ಬಾಗಲಕೋಟೆ, ವಿಜಯಪುರ, ಬೆಳಗಾವಿ, ಚಿಕ್ಕೋಡಿ ಎಲ್ಲೇ ಹೋಗಿ ಯಡಿಯೂರಪ್ಪನವ್ರಿಗೊಂದು ಶಕ್ತಿ ಇದೆ. ಲಿಂಗಾಯತ ಮತಗಳನ್ನು ಕ್ರೋಢೀಕರಿಸುವಂಥ ಶಕ್ತಿ ಇವತ್ತಿಗೂ ಯಡಿಯೂರಪ್ಪನವ್ರಿಗೆ ಇರೋದು. ಅದನ್ನು BJP ಕಳ್ಕೊಂಡಿದ್ದು. ಯಡಿಯೂರಪ್ಪನವರು ಸಕ್ರಿಯ ರಾಜಕಾರಣ ಅಂದರೆ ಸಕ್ರಿಯ ಚುನಾವಣಾ ರಾಜಕಾರಣದಿಂದ ಹೊರಬಂದ ಮೇಲೇನೆ ಸಿದ್ದರಾಮಯ್ಯನವರು ಹೊರಗಡೆ ಬಂದರೆ ಇದೇ ಆಗ್ಬಿಡುತ್ತೆ. ಅದಕ್ಕೆ 2028ರಲ್ಲಿ ನಾನು ಚುನಾವಣೆಗೆ ಮತ್ತೆ ನಿಲ್ತೀನಿ, ಕಾಂಗ್ರೆಸ್ ಪಕ್ಷ ಗೆಲ್ಸೋದಕ್ಕೆ ಸಾಥ್ ಕೊಡ್ತೀನಿ, ನನಗೆ ಈ 2.5 ವರ್ಷ ಅಧಿಕಾರಾವಧಿನ ಕೊಡಿ, ಆಗ್ಬೇಕಾ ಡಿ ಕೆ ಶಿವಕುಮಾರ್ ಅವ್ರಿಗೆ ಬಿಟ್ಕೊಡೋಣ ಅನ್ನುವಂಥ ಒಂದು ಷರತ್ತನ್ನು ಸಿದ್ದರಾಮಯ್ಯನವರು ಒಡ್ಡಬಹುದಾ? ಆ ಷರತ್ತನ್ನು ಒಡ್ಡಬಹುದಾ? ಇಲ್ಲಾಂದರೆ 2028ರಲ್ಲಿ ನಾನು ಚುನಾವಣೆಗೆ ನಿಲ್ಲಬಾರ್ದು, ಆಗ ಸಂಪೂರ್ಣ ನಿಮ್ಮದೇ, ಈ 2.5 ವರ್ಷ ನನಗೆ ಬಿಟ್ಕೊಡಿ, ಇಲ್ಲ 2028ರಲ್ಲಿ ನಿಂತು ಮತ್ತೆ ನಾನೇ CM ಕ್ಯಾಂಡಿಡೇಟ್ ಆಗಬೇಕು ಅಂತ ಕ್ಲೈಮ್ ಮಾಡ್ತೀನಿ, ಅದು ಬೇಕಾ ಇದು ಬೇಕಾ? ಎರಡರಲ್ಲಿ ಯಾವುದನ್ನು ಚೂಸ್ ಮಾಡ್ತಾರೆ? ಎರಡೂ ಸಾಧ್ಯತೆ ಇದೆ. 2028ರಲ್ಲಿ ಸಿದ್ದರಾಮಯ್ಯನವರು ಚುನಾವಣೆಗೆ ನಿಂತು ಕಾಂಗ್ರೆಸ್ಗೆ ಶಕ್ತಿಯನ್ನು ತುಂಬಿ ಡಿ ಕೆ ಶಿವಕುಮಾರ್ ಅವ್ರನ್ನ CM ಮಾಡೋದಕ್ಕೆ ಅವಕಾಶ ಕೊಡ್ತೀನಿ, ಸೊ ಇವಾಗ 2.5 ವರ್ಷ ಬಿಡಿ ಅಂತ ಕೇಳೋದು. ಇನ್ನೊಂದು ಕಡೆ 2028ರಲ್ಲಿ ನಾನು ಚುನಾವಣೆಗೆ ನಿಲ್ತೀನಿ, ನಿಂತು ಬಿಟ್ಟು ನಾನು ಆವಾಗಲೂ CM ಸ್ಥಾನ ಬೇಕು ಅಂತ ಕೇಳ್ತೀನಿ. ಈ 2.5 ವರ್ಷ ತಗೊಂಡು ಆ 5 ವರ್ಷ ಬಿಟ್ಕೊಡ್ತೀರಾ? ಅಥವಾ ಈ 2.5 ವರ್ಷದಲ್ಲಿ ಏನಾದರೂ ನೀವು ಈ ರೀತಿ ಡಿಮಾಂಡ್ ಮಾಡಿ ನನಗೆ ಸಿಕ್ಕಾಪಟ್ಟೆ ಬೇಕೇ ಬೇಕು ಅಂತ ಪಟ್ಟು ಹಿಡಿದ್ರೆ ನಾನು 2028ರಲ್ಲಿ ನಿಂತು ನಿಮಗೆ ಸರಿಯಾಗಿ ಕೊಡ್ತೀನಿ, ಅವಾಗ ನಾನು ಮತ್ತೆ CM ಆಗಬೇಕು ಅಂತ ಕೇಳ್ತೀನಿ, ಏನು ಮಾಡ್ತೀರಾ? ಶಾಸಕರ ಬಲ ನನ್ನ ಕಡೆ ಇದ್ದೇ ಇರುತ್ತೆ, ಈಗಲೇ ಹೇಳ್ತಾ ಇದ್ದಾರೆ ನಿಂತ್ಕೊಳ್ಳಿ ಅಂತ.
ಈ ಒತ್ತಾಯವನ್ನು ಸಿದ್ದರಾಮಯ್ಯ ಮಾಡ್ಬೋದು. ಇದರ ಜೊತೆಗೆ ಈಗ ಆಗ್ತಾ ಇರುವಂಥ ಬೆಳವಣಿಗೆಗಳನ್ನು ನೋಡ್ತಾ ಹೋಗೋದಾದರೆ ಖಂಡಿತ ನವಂಬರಲ್ಲಿ ಶೇಕ್ ಅಂತೂ ಇದ್ದೇ ಇರುತ್ತೆ. ನೋ ಶೇಕ್ ನವಂಬರ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ನೋಡೋಣ ಏನಾಗುತ್ತೆ. ರಾಜ್ಯಕ್ಕೊಂದು ಸುಭದ್ರ ಸರ್ಕಾರ ಸದ್ಯಕ್ಕಂತೂ ಇದೆ. 141 ಶಾಸಕ ಬಲದ್ದು, 140 ಶಾಸಕ ಬಲದ್ದು ಅನ್ಬೋದು. ಈ ಸರ್ವೋದಯ ಪಕ್ಷದ ಅದನ್ನು ಸೇರಿಕೊಂಡು ಲತಾ ಮಲ್ಲಿಕಾರ್ಜುನ್, ಹರಪನಹಳ್ಳಿ ಶಾಸಕಿ, ಇದೆಲ್ಲ ಪಕ್ಷೇತರರೆಲ್ಲ ಸೇರಿಕೊಂಡ್ರೆ 3 ಜನ ಗೆದ್ದಿರುವಂಥ ಉಪಚುನಾವಣೆಗಳಲ್ಲಿ ಇವೆಲ್ಲ ಸೇರಿಕೊಂಡ್ರೆ 141 ಬರುತ್ತೆ. ಸೊ ಅಷ್ಟು ಬಲದ ಸರ್ಕಾರ ಅಲುಗಾಡಕ್ಕೆ ಸಾಧ್ಯ ಇಲ್ಲ. CM ಯಾರಾಗ್ತಾರೆ ಅನ್ನೋದಷ್ಟೇ ಪ್ರಶ್ನೆ. ಇದು ನಮ್ಗನ್ಸಿದ್ದು. ನಿಮಗೇನು ಅನಿಸುತ್ತೆ ನೀವು ಕೂಡ ಕಮೆಂಟ್ ಮಾಡಿ. ಮತ್ತಷ್ಟು ಈ ರೀತಿಯ ವಿಷಯಗಳ ಜೊತೆ ನಿಮ್ಮ ಮುಂದೆ ಬರ್ತಾ ಇರ್ತೀವಿ. ನೋಡ್ತಾ ಇರಿ ಒನ್ ಇಂಡಿಯಾ ಕನ್ನಡ.